ನಿನ್ನೆಯ ದಿವಸ ಸಿಂಧೂತ್ರ ಪರವಾಗಿರುವಂತ ಕ್ಷೇತ್ರ ತನ್ನ ಗೆಲ್ಲಿದ ಬರೀ ಬಹಳ ಹಿಂದಿನದ್ದು. ಅದಕ್ಕೆ ಕಾರಣ ಏನು ಎನ್ನುವುದು ನಿನಗೂ ಅರಿವಿದೆ. ಅದನ್ನು ವಿಸ್ತರಿಸುವ ಅನಿವಾರ್ಯತೆ ಅವಶ್ಯಕತೆ ಆದರೆ ಕರುಣಾರ್ಜುನರ ಕಾಳಗ ಪ್ರಸಂಗ ಇವತ್ತು ನಡೆಯುತ್ತದೆ ಅಂತಾದ್ರೆ ಕಾರಣ ಏನು? ಕೌರವನ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಇಂದು ನೀನು ಬಂದವ ಅಲ್ಲವೇ? ಈ ಧನಂಜಯನ ಎದುರಿನಲ್ಲಿ ಹೋರಾಟಕ್ಕೆ ಅಂತ ಬಂದು ನಿಂತಿದ್ದೀಯ. ಧನಂಜಯನ ಎದುರಿನಲ್ಲಿ ಬಂದು ನಿಂತಿದ್ದೀಯ ಎಂಬಲ್ಲಿಗೆ ಭವಿಷ್ಯ ನಿರ್ಣಯ ಆಗಬೇಕು ಇವತ್ತು. ಯಾರದ್ದು? ನನ್ನದ್ದಲ್ಲ, ಮತ್ತೆ ನಿನ್ನದ್ದು. ಆದ್ರೆ ನಿನ್ನ ಭವಿಷ್ಯ ನಿರ್ಣಯ ಆಗುವುದಕ್ಕೆ ಏನುಂಟ? ನೀನು ಭೌತಿಕವಾಗಿ ನಡೆದ ವರ್ತಮಾನದಲ್ಲಿ ಎನ್ನುವುದಕ್ಕಿಂತಲೂ ಈ ಹಿಂದೆ ಏನು ಮಾಡಿದ್ದೆ ಎನ್ನುವಾಗ ಭವಿಷ್ಯವನ್ನು ನಾನೇ ಹೇಳ. ನೀನು ಒಂದಾದ್ರೂ ಸರಿಯಾಗಿ ಎದುರು ನಿಂತು ಮಾಡಿದ್ದುಂಟ ಕಾರ್ಯವನ್ನ ಎಲ್ಲಿ ಹಿಂದೆ ಮಾಡಿದ್ದೇನೆ. ಚಕ್ರವ್ಯೂಹ ಪ್ರಕರಣವನ್ನು ನೆನಪು ಮಾಡಿಕೋ. ದ್ರೋಣಾಚಾರ್ಯರು ಒಲೆದಿರುವಂತಹ ಚಕ್ರವ್ಯೂಹ, ಅಂತ ಚಕ್ರವ್ಯೂಹದ ಹೊತ್ತಿನಲ್ಲಿ ರಣಕ್ಷೇತ್ರದತ್ತ ನಾನು ಸುಳಿಯಲಿರುವ ಕಾಲಕ್ಕೆ ನನ್ನ ಮಗನಾಗಿರುವಂತಹ ಅಭಿಮನ್ಯು ರಣಕ್ಷೇತ್ರದಲ್ಲಿ ಧುಮುಕಿದ ಹೊತ್ತಿಗೆ ಹೋರಾಟದಲ್ಲಿ ವೀರತನದಿಂದ ಭಾರತ ರತ್ನನೆನ್ನುವ ನೆನಪಿಗೆ ಪಾತ್ರನಾಗಿ ಕಾಡಾಕಾಡಿಯಾಗಿ ಕದನವನ್ನು ನಡೆಸಿದ ಕಾಲಕ್ಕೆ ಕಡೆಗೆ ಪ್ರತ್ಯಕ್ಷವಾಗಿ ಇವನನ್ನು ಜಯಿಸುವುದಕ್ಕೆ ಅಸಾಧ್ಯ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಬಳಿಕ ನೀನು ಮಾಡಿದ್ದೆಂತದ್ದು ಹಿಂಗಡೆಯಲ್ಲಿ ನಿಂತು ನನ್ನ ಮಗನಾದ ಅಭಿಮನ್ಯುವಿನ ಕರದ ಬಿಲ್ಲನ್ನ ಕತ್ತರಿಸಿದಂತಹ ವೀರಭಟ ನೀನು ಅಲ್ವಾ? ಅದನ್ನು ಹೆಮ್ಮೆಯಿಂದ ಮುಟಿಕುಡಿಸಿ ಹೂ ಹಾಕ್ತೀಯ ನೀನು. ಅಷ್ಟರ ಮಟ್ಟಿಗೆ ತಯಾರಾಗಿದ್ದೆ. ಅದೆಲ್ಲ ಬಿಡ. ಗೋಗ್ರಹಣದ ಕಾಲದಲ್ಲಿ ನೀನಂತಹ ಪರಾಕ್ರಮಿ ಎನ್ನುವುದು ಗೊತ್ತಾಗಿದೆಯಲ್ಲ. ಆಗುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ. ನಿನ್ನ ಬಗ್ಗೆ ಪ್ರತ್ಯೇಕ ಹೇಳುವುದಕ್ಕೆ ಅವಕಾಶ ಇದ್ರೆ ಓಹು ಗ್ರಹಣ ವಿಚಾರ. ಓಹು ಗ್ರಹಣ ಅಲ್ಲ, ಆತ ನಿನಗೆ ಅಂತ ಮಹಾನ್ ವ್ಯಕ್ತಿಗಳಿಂದ ಆಗಮಿಸುವ ಅಗತ್ಯವಿಲ್ಲ. ಯಾಕೆಂದ್ರೆ ನೀನು ಮಾಡಿದ ಸಾಧನೆ ಅದನ್ನು ಬಹಳಷ್ಟು ಹೇಳುವ ಅಗತ್ಯ ಬರಲಿಲ್ಲವಾಗಿತ್ತು. ಆದ್ರೂ ನೀನೇ ಒತ್ತಾಯ ಮಾಡ್ತಾ ಇದೀಯ. ಯಾಕೆ ಹೇಳಿಸಿಕೊಳ್ಳುವುದಕ್ಕೆ? ಯಾವುದು? ಅಂದು ಕೌರವ ಪಶುವಿನಂತೆ ಆ ಚಿತ್ರಸೇನೆಂಬ ಗಂಧರ್ವವನ್ನು ತನ್ನ ಬಿಗಿ ಮುಷ್ಟಿಯಲ್ಲಿ ಅವನನ್ನು ಹಿಡಿದು ಎಳೆದುಕೊಂಡು ರಟ್ಟ ಕಟ್ಟಿ ಹೋಗುವಾಗ ನೀನು ಪರಾಕ್ರಮಿ ಹೋಗುವಂತಾಗಿದ್ರೆ ಅಷ್ಟೊತ್ತಿಗೆ ನಿನಗೆ ಉತ್ಪನ್ನವನ್ನಿದ್ದ ಕೌರವನನ್ನು ಬಂದು ಬಿಡಿಸಬೇಕಿತ್ತಲ್ಲ. ನೀನು ಪರಾಕ್ರಮಿಗೆಲ್ಲ ಸತ್ತ ಹಾಳಾಗಿ ಹೋಗಿ
ಕಲಿಕರ್ಣನಿಗೆ. ನಿನಗೆ ಯಾರಿಗೆ? ಹಾಗೆ ನನಗಲ್ಲ. ಮತ್ತೆ? ಗೌರವೇಶ್ವರ ಕಪಟತ್ವವನ್ನು ಯಾವತ್ತಿಗೂ ಪ್ರಯೋಗ ಮಾಡುವುದಕ್ಕೆ ಮನಸ್ಸು ಮಾಡಿದವನಲ್ಲ. ಹಾ. ಅವನಿಗೆ ಕುಟಿಲ ವಿದ್ಯೆಗಳನ್ನ ಸಂದರ್ಭಕ್ಕೆ ತಕ್ಕ ಹಾಗೆ ಹೇಳಿಕೊಡುವುದಕ್ಕೆ ದೊಡ್ಡ ಗುರುವಾಗಿದ್ದವ ನೀನು. ಹಾ. ಮತ್ತೆ ನನ್ನಲ್ಲಿ ಹೋರಾಟ ಮಾಡಿ ಜಯಿಸ್ತೇನೆ ಅಂತ ಬಂದ್ಯಾ? ಯಾಕೆ ಇಲ್ಲಿ ಹೋಗ್ಲಿಕ್ಕೆ? ಅರ್ಥ ಏನು? ಏನು? ಅವನ ಅಂಗಣದಲ್ಲಿ ನಾನು ಬಿಟ್ಟಿರುವಂತಹ ಕ್ಷಣಕ್ಕೆ ಪ್ರತಿಯಾಗಿ ಶರವನ್ನು ಬಿಡುವುದಕ್ಕೆ ಮಹಾಪ್ರತಾಪಿಯೋಪಾದಿಯಾಗಿ ನನ್ನ ಪ್ರಭೆಯನ್ನು ಪ್ರಜ್ವಲಿಸುವುದಕ್ಕೆ ಮುಂದಾದೆಯಲ್ಲ. ಇನ್ನು ಈ ಕರ್ಣನ ಸಮ್ಮುಖ ಯಾರು ಭಯಪಡಬೇಡಿ. ಕಲಿ ಕರ್ಣನ ಜೀವಿತದ ಅವಧಿಯಲ್ಲಿ ನಮ್ಮ ನಾಡಿಗಳಲ್ಲಿ ಹರಿದಾಡುವ ರಕ್ತ ಕಣಗಳಲ್ಲಿ ಜೀವ ಜಂತುಗಳು ಇರುವ ತನಕ ಯಾರು ಭಯಪಡಬೇಡಿ. ಭಯಪಡಬೇಡಿ. ಇಂದಿನ ದಿವಸ ಜಯ ನಲನ ಇರುವಂತದ್ದು ಮಕ್ಕಳ ಪಾದ ಮೂಲಕ್ಕೆ ಈ ಕಾರಣ ಅಂತಾದ್ರೆ ಈ ಕಾಲದಲ್ಲಿ ನಾನು ಅನುಸರಿಸಬೇಕಾಗಿರುವಂತದ್ದು ಭೂಪತಿಗಳೇ, ಒಮ್ಮೆ ಚಮ್ಮಟ್ಟಿಗೆಯನ್ನು ನನ್ನ ಕರೆಗೆ ಒಪ್ಪಿಸಿ ಯಾಕೆ ಎನ್ನುವಂತ ವಿಚಾರ ಪ್ರಸ್ತುತವಾಗಿರುವಂತದ್ದು ಪ್ರಸ್ತುತ ಕಾಲಘಟ್ಟ ಬಂದಿರುವಂತಹ ಕಾಲದಲ್ಲಿ ವಿಚಾರವನ್ನು ನಿಮ್ಮ ಪಾಲಿಗೆ ಆಡುತ್ತೇನೆ. ಈ ಕಾಲದಲ್ಲಿ
ಮಾಡಿದ್ದು. ಅಂತ ಅನಿರೀಕ್ಷಿತವಾಗಿರುವಂತಹ ಕಾರ್ಯವನ್ನು ನಿನ್ನಿಂದ ಈಗ ಆಗಿ ಹೋಗಿದೆ. ನಮ್ಮ ರಥವನ್ನು ಹಾರಿಸಿದ್ದು ಅಲ್ಲದೆ ಆ ಕೌರವ ನಿನ್ನ ಮೇಲೆ ವಿಶ್ವಾಸವನ್ನು ಇರಿಸಿ ನಿನ್ನನ್ನು ಪೋಷಿಸಿರುವುದಕ್ಕೆ ಸಾರ್ಥಕವಾಯಿತು ಎನ್ನುವ ಮಾತನಾಡುವುದು ಮಾತ್ರವೇ ಅಲ್ಲ, ಭೀಷ್ಮರ ಸೇನಾಧಿಪತಿತ್ವದ ಆ ಕಾಲದಲ್ಲಿ ನಿನ್ನನ್ನು ಅರ್ಥರಥಿಕರ ಸಾಲಿಗೆ ಸೇರಿಸಿದವರಿದ್ದಾರೆ. ಆದ್ರೆ ಎಂದು ಈ ಕರ್ಣ ಇಲ್ಲಿ ಸರ್ವದ ಸಮ್ಮುಖದಲ್ಲಿ ನಾನೇ ಆಡ್ತಾ ಇದ್ದೇನೆ, ನೀನು ಮಹಾರಥಿ ಕರ್ಣ, ಮಹಾರಥಿ ಕರ್ಣ, ಮಹಾರಥಿ ಕರ್ಣ. ಅನಿವಾರ್ಯ ಪರಿಸ್ಥಿತಿ ಬಂತು ಅವನಿಗೆ. ನಮ್ಮ ರಥವನ್ನ ಎದುರಿನಲ್ಲಿ ಆತನ ರಥವನ್ನ ಚಲಿಸುವುದಕ್ಕೂ ಅವಕಾಶ ಕೊಡದಂತೆ ಹೋಗಿ ಸೇರಿದ ಸಂದರ್ಭ ಅವನೊಬ್ಬ ರಥವನ್ನು ಸಲ್ಲಿಸಿದ. ಕೇವಲ ಒಂದು ಬಿಲ್ಲಳತೆ ಎಷ್ಟು ಅಲ್ಲವೇ? ಅವ ಮಾಡಿದ ಸಾಧನೆಯನ್ನ ಕಂಡು ಕರತಾಳವನ್ನ ಗೈಯುವುದರ ಜೊತೆಗೆ ಗೌರವ ಆತನನ್ನ ಪ್ರೀತಿಯಿಂದ ಸಾಕಿದ್ದಕ್ಕೆ ಸಾರ್ಥಕವಾಗಿ ಇಷ್ಟೆಲ್ಲ ಹೊಗಳಿಕೆ ಹಾಕ್ತಾ ಇದ್ದೀಯ. ದೇವರೇ, ನಿನ್ನ ಒತ್ತಿನಲ್ಲಿದ್ದವ ನಾನು, ನಿನ್ನ ಆಜ್ಞಾಧಾರಕನಾಗಿದ್ದವ ನಾನು. ಯಾವ ಸಂದರ್ಭದಲ್ಲಿ ಆಗಲಿ ನೀನು ಹೀಗೆ ಮಾಡಬೇಕೆಂದು ಅದೇ ರೀತಿಯಲ್ಲಿ ವರ್ತಿಸಿದವ ನಾನು. ಅಂತಹ ನಾನು ಮಾಡಿದ ಸಾಧನೆ ನಿನ್ನ ಇದೇ ನಯನಗಳಿಂದ ನೋಡಿದವನಿದ್ದಿ. ಇದೇ ಸ್ಥಳದಲ್ಲಿ ಈಗ ಸ್ವಲ್ಪ ಮೊದಲು ಕರ್ಣನ ರಥ, ಆ ರಥವನ್ನ 7 ಯೋಜನ ಹಿಂದಕ್ಕೆ ನಾನು ಮಾಡಿದ ಸಾಧನೆಯನ್ನು ಕಂಡು ಹೋಗಲದೆ ಕೇವಲ ಬಿಲ್ಲಳತೆಯಷ್ಟು ರಥವನ್ನು ನಮ್ಮ ರಥವನ್ನು ಜಯಿಸಿದ್ದಕ್ಕೆ ಅವನಿಗೆ ಈ ರೀತಿ ಹೊಗಳಿಕೆ ನಿನ್ನದು ಇದು ಸರಿ ಅಂತ ನಾನು ಒಪ್ಪಿಕೊಳ್ಬೇಕಾ? ಯಾಕೆ ಮಾಡಿದ್ದೇವೆ? ಮಾನಸಿಕವಾಗಿ ಒಂದು ರೀತಿಯ ಕುಖ್ಯತೆಗೆ ನೀನು ಒಳಗಾದದು ಅಲ್ಲ. ನಾನು ಮಾನಸಿಕ ಕುಖ್ಯತೆಗೆ ಒಳಗಾದದ್ದು ಅಂತಲ್ಲ. ಅಂತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ನೀನು ಸಂದರ್ಭೋಚಿತವಾಗಿ ನನ್ನನ್ನು ಮಾನಸಿಕಕ್ಕೆ ಒಳಪಡಿಸ್ತೀಯಲ್ಲ, ಇದು ಸರಿಯಾ? ಎಂದು ನೀನು ತಿಳುವಳಿಕೆ ನೀನು ತಿಳಿದಿದ್ದಿ. ಈ ನಿನ್ನ ತಿಳುವಳಿಕೆಯಲ್ಲಿಯೇ ದೋಷವನ್ನು ಕಂಡಿದ್ದೇನೆ ನಾನು. ಕಾರಣ ಇದೆ ಅಂತಪ್ಪ. ಶೈತ್ಯ ಸುಗ್ರೀವ ಮೇಘಪುಷ್ಪ ಪ್ರವಾಹಕ 4 ಅಶ್ವಗಳು, ಶ್ವೇತಾಶ್ವಗಳು ಕೂಡಲ್ಪಟ್ಟಿರುವಂತಹ ರಥ ನಮ್ಮ ಅಲ್ವಾ? ಈಗ ಕರ್ಣನ ರಥವನ್ನು ನೀನು ಯೋಜನಾಂತರಕ್ಕೆ ಹಾರಿಸಿದ್ದಿ. ಅವ ಬಿಲ್ಲಳತೆಯ ಗಾತ್ರಕ್ಕೆ ನಮ್ಮ ರಥವನ್ನು ಹಿಂದೆ ಸರಿಸಿದ್ದು. ನೀನು ಹೆಚ್ಚು ಹಾರಿಸಿದ್ದು, ಅವ ಹಾರಿಸಿದ್ದು ಕಡಿಮೆ. ಆದ್ರೆ ಅವನನ್ನೇ ಹೊಗಳಿದ್ದೇನೆ ನಾನು. ಕಡಿಮೆ ಹಾರಿಸಿದವರ ಬಗ್ಗೆ ನಿನ್ನನ್ನು ಹೊಗಳಿಕೆ. ಆದ್ರೆ ಈ ಗಾತ್ರಗಳಲ್ಲಿ ನಿರ್ಣಯಕ್ಕೆ ಬರುವುದಲ್ಲ ಪಾಠ, ಮೌಲ್ಯಮಾಪನ ಮಾಡಬೇಕಾಗಿದೆ. ಅಂದ್ರೆ ಅಕ್ಕ ಸಾಲಿಗರೊಬ್ಬ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಗುರುಗುಂಜಿಯನ್ನು ಇಡುತ್ತಾನೆ, ಮತ್ತೊಂದು ತಟ್ಟೆಯಲ್ಲಿ ಚಿನ್ನದ ತುಡುಕೊಂದನ್ನು ಇಡುತ್ತಾನೆ. ಎತ್ತಿ ನೋಡಿದ ಆತ ಸರಿ ಉಂಟು ಅಂತ ಹೇಳ್ತಾನೆ. ಅದರ ಅರ್ಥ ಏನು? ಇಷ್ಟು ಗುರುಗುಂಜಿ ಕೊಟ್ಟರೆ ಅಷ್ಟು ಬಂಗಾರ ಕೊಡ್ತೇನೆ ಅಂತಲ್ಲ, ಆಗುವುದಿಲ್ಲ. ಮೌಲ್ಯಮಾಪನ ಮಾಡಬೇಕು. ಯಾಕೆ ಮೌಲ್ಯ ಪುನಃ ಮಾಡುವುದಕ್ಕೆ ನಾನು ಹೊರತೆ ಗೊತ್ತಿಲ್ಲ. ಕರ್ಣನ ರಥ ಯಾವುದು? ಸಾಮಾನ್ಯ ಒಬ್ಬ ಸೂತರು ಮಾಡಿರುವಂತಹ ಒಂದು ಬಡಗಿ ಮಾಡಿರುವಂತಹ ಸಾಮಾನ್ಯ ಒಂದು ರಥ. ನಮ್ಮ ರಥ ಆಗ ಅಗ್ನಿಗಟ್ಟವಾದ
ಅದರಲ್ಲಿ ರಥಿಕರಾಗಿ ನೀನು ಕಂಗೊಳಿಸ್ತಾ ಇದ್ದಿ. ನಿನ್ನ ಕೈಯಲ್ಲಿರುವುದು ಗಾಂಧೀವ ಧನುಸ್ಸು ಅಲ್ವಾ? ನೀ ಕುಳಿತಿರುವಂತ ಮಂತ್ರ ಸಾಯಕಗಳು ನಿನ್ನ ಈ ಶುದ್ಧಿಯಲ್ಲಿ ಶೇಖರಿಸಲ್ಪಟ್ಟಿದೆ. ಇಷ್ಟು ಮಾತ್ರವಾ, ರಥದ ಮೂಗಿಯಲ್ಲಿ ವಾಕೆಯನ್ನು ಹಿಡಿದು ಕುಳಿತವ ನಾನು. 14 ಭೂತಂಗಳವು ನನ್ನ ಜಠರಗಳ ಗುಂಟು ಎನ್ನುವುದಾಗಿ ನೀವೇ ಎಲ್ಲ ಹಾಡಿ ಹೊಗಳ್ತಾ ಭಜನೆ ಮಾಡ್ತಾ ಇದ್ದವರು. ಹೌದಪ್ಪ. ಇಷ್ಟ ಆಯ್ತಾ? ಇಷ್ಟೇ ಅಲ್ಲ, ಮತ್ತೆ ನವಖಂಡಗಳ ಒಪ್ಪನೇ ಮಾಡುವುದಿಲ್ಲ. ವಿಶೇಷವಾಗಿರುವಂತಹ ತ್ರೇತಾಯುಗದ ಮಹಾನ್ ಪುರುಷ ನಮ್ಮ ರಥಾಗ್ರದಲ್ಲಿ ಧ್ವಜವಾಗಿ ರಾರಾಜಿಸುತ್ತಾ ಇದ್ದಾನೆ. ಇಷ್ಟೆಲ್ಲ ವಿಶೇಷತೆಯಿಂದ ಕೂಡಿರುವಂತಹ ನಮ್ಮ ಈ ರಥವನ್ನು ಕರ್ಣ ನಿಲ್ಲಳತೆಯ ಗಾತ್ರ ಬಿಡು, ಕೇವಲ 1 ಅಂಗುಲ ಗಾತ್ರಕ್ಕೆ ಹಿಂದೆ ಸರಿಸಿದ್ರು ಹೊಗಳಬೇಕಾದದ್ದು ಕರ್ಣನಲ್ಲೇ ಹೊರತು ಮತ್ತು ನಿನ್ನಲ್ಲಪ್ಪ. ಓ ಅಂತರಹಿತ ಯಾಕೆಂದ್ರೆ ನಿನ್ನ ಭಾವನೆಯನ್ನ, ನಿನ್ನ ನಡೆಯನ್ನ, ನಿನ್ನ ನುಡಿಯನ್ನ ಯಾರಿಂದಲೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯ. ಮತ್ತೆ ನನ್ನ ನಿನ್ನಲ್ಲಿ ಅಂತರರಹಿತನು ಹೌದು. ಹೌದು, ಅಂತರರಹಿತ ಯಾವತ್ತಿಗೂ ಹಾಗೆ. ಜೊತೆಗೆ ನಿನ್ನ ಬಗೆಗೆ ಪ್ರತೀತಿಯೇ ಉಂಟಲ್ವೇ? ಈ ಮರಕ್ಕೆ ಕಲ್ಲನ್ನು ಬೀಸಿ ಆ ಮರದ ಹಣ್ಣನ್ನು ಉದುರಿಸುವವ ನೀನು. ಹಾಗಿರುವಾಗ ನಿನ್ನ ಬಗ್ಗೆ ಅತಿಯಾಗಿ ಹೊಗಳುವ ಸಂದರ್ಭವೂ ಇದಲ್ಲ. ಆದ್ದರಿಂದ ಎಲ್ಲವನ್ನು ನಾಲಿಗೆಗಳಿಂದ ಕೇವಲ ಈಗ ನಿನ್ನ ನಾಲಿಗೆಯನ್ನು ಹೊರಳಿಸಿದ ಕ್ಷಣದಲ್ಲಿ ಸರ್ವವನ್ನು ಅರ್ಥ ಮಾಡಿಕೊಳ್ಳಿ. ಹೌದಲ್ವೇ? ಹಾಗಾದ್ರೆ ಯುದ್ಧೋದ್ಯೋಗಕ್ಕೆ ತೊಡಗುವ ನಿನ್ನ ಮುಂದಿನ ನಿಲುವೇನು? ನನ್ನ ಪ್ರತಿಜ್ಞೆ ಇದಕ್ಕೆ ಸಾಕ್ಷಿ ಕಂತುಹರದಾನಾದಡಾಗಲಿ, ಯಾರು ಕಡೆಯ ದಿಕ್ಕಿನ ವಾಸಿ ಬ್ರಢ ಅಥವಾ ಅಂತಿಮುಖ ಬ್ರಹ್ಮ ಇವನಾದಡಾಗಲಿ, ಈತನನ್ನ ರಣದಲ್ಲಿ ಅಸುವೀಗಿಸದೆ ಇದ್ರೆ ಆತ್ಮಜ ಅರ್ಜುನ ನಾನಲ್ಲ. ತ್ರೇತಾಯುಗದಲ್ಲಿ ರಾಮನ ಬಾಣಕ್ಕೆ ಕೃತಿ ಇಲ್ಲ ಎನ್ನುವುದು ಲೋಕ ಪ್ರಸಿದ್ಧವಾಗಿರುವಂತ ಮಾತು. ಈಗಿಯೂ ಸಹ ನೀನಾಡಿರುವಂತ ಈ ಮಾತು ಹಾಗೆಯೇ ಆಗನಂತೆ. ಇವತ್ತು ಇವನಾಡುವಂತಹ ಮಾತಿಗೂ ಸಾಮ್ಯತೆಯನ್ನು ನಾನು ಈ ಕಾಲದಲ್ಲಿ ಕಂಡೆನು ಅಂತಾದ್ರೆ ಕರ್ಣ ಜೀವನ ಎನ್ನುವಂಥದ್ದು ಸಾರ್ಥಕವಾಯಿತು ಅಂತಾದ್ರೆ ಪಾರ್ಥನನ್ನು ಕಾರು ಗಡಿಸಬೇಕು ಅಂತಾದ್ರೆ ಮುಗಿದೊಳಗಿರಲೊಗೆಯಂದದಿ ಹೊಸು ಹುಟ್ಟುವ ರಾಜೀವ
ಯೋಚಿಸಬೇಕಾಗಿರುವಂಥದ್ದು ಶರವನ್ನು ತೆಗೆಯುವುದರ ಮುಖೇನವಾಗಿ ಬಾಣಕ್ಕೆ ಸಿಕ್ಕಿಸಿ ಬಾಣದಿಂದ ಬಿಗಿಯಾಗಿ ಎಳೆದು ಎಳೆಯು ಒತ್ತರಲ್ಲಿ ಯೋಚಿಸಬೇಕಾಗಿರುವಂಥದ್ದು ಶರ ಕೂಡಿದಂತ ಶರ ಎನ್ನುವಂಥದ್ದು ಆಪ್ತನ ಮೇಲೆ ನಾನು ಎಸಕುವ ಕಾಲದಲ್ಲಿ ಯೋಚಿಸಬೇಕಾಗಿರುವಂಥದ್ದು ಯಾವುದು